ಗಣೇಶ ವಿಸರ್ಜನೆಯಲ್ಲಿ ಡಿಜೆಗೆ ಅನುಮತಿ ನೀಡದಿದ್ದಕ್ಕೆ ವಿಜಯನಗರ ಓಂ ಶಕ್ತಿ ಗಣಪತಿ ಮಂಡಲ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಪೊಲೀಸರೊಂದಿಗೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಕೊನೆಗೂ ಕೂಡ ಪ್ರತಿಭಟನೆ ಮಣಿದು ವಿಜಯನಗರ ಗಣೇಶ ವಿಸರ್ಜನೆಯಲ್ಲಿ ಡಿಜೆಗೆ ಅವಕಾಶವನ್ನು ಕೊಡಲಾಯಿತು. ಇದರ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡಕ್ಕೆ ಪ್ರಮೋದ್ ಮುತಾಲಿಕ್ ಎಕ್ಸ್ಕ್ಲೂಸಿವ್ ಆದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಮಾರಂಭವನ್ನ ಇವತ್ತು ಸಾವಿರಾರು ನಮ್ಮ ಭಕ್ತರನ್ನ ಕಾರ್ಯಕರ್ತರನ್ನ ರಸ್ತೆ ಮೇಲೆ ಕೂಡಿಸಿದ್ದು ಅವರಿಗೆ ಧಿಕ್ಕಾರ ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀನಿ. ಪೊಲೀಸ್ ಇಲಾಖೆಯವರು ಕೂಡ ಉದ್ದಟತನದಿಂದ ನಡ್ಕೊಳ್ತಾ ಇದ್ದಾರೆ. ಮುಸ್ಲಿಮರಿಗೆ ಒಂದು ಕಾನೂನು, ಹಿಂದೂಗಳಿಗೆ ಒಂದು ಕಾನೂನು ಅಂತನ್ನುವಂಥ ತೋರಿಸ್ತಾ ಇದ್ದಾರೆ. ಇತ್ತೀಚೆಗೆ ನಡೆದಂಥ ಈದ್ ಮಿಲಾದದಲ್ಲಿ ಡಿಜೆಗಳನ್ನು ಹಚ್ಚಿದ್ದಾರೆ, ದಾಖಲೆ ಇದೆ. ಆದರೆ ನಮ್ಮ ಹಿಂದೂ ಇದಕ್ಕೆ ಮಾತ್ರ ಮತ್ತು ಬೇರೆ ಬೇರೆ ಮಂಡಳಿಗಳಲ್ಲಿ ಬೇರೆ ಬೇರೆ ಸಾಕಷ್ಟು ಕೂಡ ಡಿಜೆ ಹಚ್ಚಿ ಶಾಂತವಾಗಿ ಹೋಗಿದ್ದಾರೆ, ಎಲ್ಲೂ ಗಲಾಟೆ ಆಗಿಲ್ಲ. ಆದರೆ ಇದಕ್ಕೆ ಮಾತ್ರ ಯಾಕೆ ಅಡ್ಡಿಪಡಿಸ್ತಾ ಇದ್ದಾರೆ ನನಗೇನು ಅರ್ಥ ಆಗ್ತಾ ಇಲ್ಲ. ಅದು ಹಿಂದೂಗಳ ಬೆಲೆ ಇಲ್ಲ. ಗಣೇಶ ವಿಸರ್ಜನೆಯಲ್ಲಿ ಡಿಜೆಗೆ ಅನುಮತಿ ನೀಡದಿದ್ದಕ್ಕೆ ವಿಜಯನಗರ ಓಂ ಶಕ್ತಿ ಗಣಪತಿ ಮಂಡಲ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಪೊಲೀಸರೊಂದಿಗೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಕೊನೆಗೂ ಕೂಡ ಪ್ರತಿಭಟನೆ ಮಣಿದು ವಿಜಯನಗರ ಗಣೇಶ ವಿಸರ್ಜನೆಯಲ್ಲಿ ಡಿಜೆಗೆ ಅವಕಾಶವನ್ನು ಕೊಡಲಾಯಿತು. ಇದರ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡಕ್ಕೆ ಪ್ರಮೋದ್ ಮುತಾಲಿಕ್ ಎಕ್ಸ್ಕ್ಲೂಸಿವ್ ಆದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಮಾರಂಭವನ್ನ ಇವತ್ತು ಸಾವಿರಾರು ನಮ್ಮ ಭಕ್ತರನ್ನ ಕಾರ್ಯಕರ್ತರನ್ನ ರಸ್ತೆ ಮೇಲೆ ಕೂಡಿಸಿದ್ದು ಅವರಿಗೆ ಧಿಕ್ಕಾರ ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀನಿ. ಪೊಲೀಸ್ ಇಲಾಖೆಯವರು ಕೂಡ ಉದ್ದಟತನದಿಂದ ನಡ್ಕೊಳ್ತಾ ಇದ್ದಾರೆ. ಮುಸ್ಲಿಮರಿಗೆ ಒಂದು ಕಾನೂನು, ಹಿಂದೂಗಳಿಗೆ ಒಂದು ಕಾನೂನು ಅಂತನ್ನುವಂಥ ತೋರಿಸ್ತಾ ಇದ್ದಾರೆ. ಇತ್ತೀಚೆಗೆ ನಡೆದಂಥ ಈದ್ ಮಿಲಾದದಲ್ಲಿ ಡಿಜೆಗಳನ್ನು ಹಚ್ಚಿದ್ದಾರೆ, ದಾಖಲೆ ಇದೆ. ಆದರೆ ನಮ್ಮ ಹಿಂದೂ ಇದಕ್ಕೆ ಮಾತ್ರ ಮತ್ತು ಬೇರೆ ಬೇರೆ ಮಂಡಳಿಗಳಲ್ಲಿ ಬೇರೆ ಬೇರೆ ಸಾಕಷ್ಟು ಕೂಡ ಡಿಜೆ ಹಚ್ಚಿ ಶಾಂತವಾಗಿ ಹೋಗಿದ್ದಾರೆ, ಎಲ್ಲೂ ಗಲಾಟೆ ಆಗಿಲ್ಲ. ಆದರೆ ಇದಕ್ಕೆ ಮಾತ್ರ ಯಾಕೆ ಅಡ್ಡಿಪಡಿಸ್ತಾ ಇದ್ದಾರೆ ನನಗೇನು ಅರ್ಥ ಆಗ್ತಾ ಇಲ್ಲ. ಅದು ಹಿಂದೂಗಳ ಬೆಲೆ ಇಲ್ಲ. ಗಣೇಶ ವಿಸರ್ಜನೆಯಲ್ಲಿ ಡಿಜೆಗೆ ಅನುಮತಿ ನೀಡದಿದ್ದಕ್ಕೆ ವಿಜಯನಗರ ಓಂ ಶಕ್ತಿ ಗಣಪತಿ ಮಂಡಲ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಪೊಲೀಸರೊಂದಿಗೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಕೊನೆಗೂ ಕೂಡ ಪ್ರತಿಭಟನೆ ಮಣಿದು ವಿಜಯನಗರ ಗಣೇಶ ವಿಸರ್ಜನೆಯಲ್ಲಿ ಡಿಜೆಗೆ ಅವಕಾಶವನ್ನು ಕೊಡಲಾಯಿತು. ಇದರ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡಕ್ಕೆ ಪ್ರಮೋದ್ ಮುತಾಲಿಕ್ ಎಕ್ಸ್ಕ್ಲೂಸಿವ್ ಆದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಮಾರಂಭವನ್ನ ಇವತ್ತು ಸಾವಿರಾರು ನಮ್ಮ ಭಕ್ತರನ್ನ ಕಾರ್ಯಕರ್ತರನ್ನ ರಸ್ತೆ ಮೇಲೆ ಕೂಡಿಸಿದ್ದು ಅವರಿಗೆ ಧಿಕ್ಕಾರ ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀನಿ. ಪೊಲೀಸ್ ಇಲಾಖೆಯವರು ಕೂಡ ಉದ್ದಟತನದಿಂದ ನಡ್ಕೊಳ್ತಾ ಇದ್ದಾರೆ. ಮುಸ್ಲಿಮರಿಗೆ ಒಂದು ಕಾನೂನು, ಹಿಂದೂಗಳಿಗೆ ಒಂದು ಕಾನೂನು ಅಂತನ್ನುವಂಥ ತೋರಿಸ್ತಾ ಇದ್ದಾರೆ. ಇತ್ತೀಚೆಗೆ ನಡೆದಂಥ ಈದ್ ಮಿಲಾದದಲ್ಲಿ ಡಿಜೆಗಳನ್ನು ಹಚ್ಚಿದ್ದಾರೆ, ದಾಖಲೆ ಇದೆ. ಆದರೆ ನಮ್ಮ ಹಿಂದೂ ಇದಕ್ಕೆ ಮಾತ್ರ ಮತ್ತು ಬೇರೆ ಬೇರೆ ಮಂಡಳಿಗಳಲ್ಲಿ ಬೇರೆ ಬೇರೆ ಸಾಕಷ್ಟು ಕೂಡ ಡಿಜೆ ಹಚ್ಚಿ ಶಾಂತವಾಗಿ ಹೋಗಿದ್ದಾರೆ, ಎಲ್ಲೂ ಗಲಾಟೆ ಆಗಿಲ್ಲ. ಆದರೆ ಇದಕ್ಕೆ ಮಾತ್ರ ಯಾಕೆ ಅಡ್ಡಿಪಡಿಸ್ತಾ ಇದ್ದಾರೆ ನನಗೇನು ಅರ್ಥ ಆಗ್ತಾ ಇಲ್ಲ. ಅದು ಹಿಂದೂಗಳ ಬೆಲೆ ಇಲ್ಲ. ಗಣೇಶ ವಿಸರ್ಜನೆಯಲ್ಲಿ ಡಿಜೆಗೆ ಅನುಮತಿ ನೀಡದಿದ್ದಕ್ಕೆ ವಿಜಯನಗರ ಓಂ ಶಕ್ತಿ ಗಣಪತಿ ಮಂಡಲ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಪೊಲೀಸರೊಂದಿಗೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಕೊನೆಗೂ ಕೂಡ ಪ್ರತಿಭಟನೆ ಮಣಿದು ವಿಜಯನಗರ ಗಣೇಶ ವಿಸರ್ಜನೆಯಲ್ಲಿ ಡಿಜೆಗೆ ಅವಕಾಶವನ್ನು ಕೊಡಲಾಯಿತು. ಇದರ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡಕ್ಕೆ ಪ್ರಮೋದ್ ಮುತಾಲಿಕ್ ಎಕ್ಸ್ಕ್ಲೂಸಿವ್ ಆದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಮಾರಂಭವನ್ನ ಇವತ್ತು ಸಾವಿರಾರು ನಮ್ಮ ಭಕ್ತರನ್ನ ಕಾರ್ಯಕರ್ತರನ್ನ ರಸ್ತೆ ಮೇಲೆ ಕೂಡಿಸಿದ್ದು ಅವರಿಗೆ ಧಿಕ್ಕಾರ ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀನಿ. ಪೊಲೀಸ್ ಇಲಾಖೆಯವರು ಕೂಡ ಉದ್ದಟತನದಿಂದ ನಡ್ಕೊಳ್ತಾ ಇದ್ದಾರೆ. ಮುಸ್ಲಿಮರಿಗೆ ಒಂದು ಕಾನೂನು, ಹಿಂದೂಗಳಿಗೆ ಒಂದು ಕಾನೂನು ಅಂತನ್ನುವಂಥ ತೋರಿಸ್ತಾ ಇದ್ದಾರೆ. ಇತ್ತೀಚೆಗೆ ನಡೆದಂಥ ಈದ್ ಮಿಲಾದದಲ್ಲಿ ಡಿಜೆಗಳನ್ನು ಹಚ್ಚಿದ್ದಾರೆ, ದಾಖಲೆ ಇದೆ. ಆದರೆ ನಮ್ಮ ಹಿಂದೂ ಇದಕ್ಕೆ ಮಾತ್ರ ಮತ್ತು ಬೇರೆ ಬೇರೆ ಮಂಡಳಿಗಳಲ್ಲಿ ಬೇರೆ ಬೇರೆ ಸಾಕಷ್ಟು ಕೂಡ ಡಿಜೆ ಹಚ್ಚಿ ಶಾಂತವಾಗಿ ಹೋಗಿದ್ದಾರೆ, ಎಲ್ಲೂ ಗಲಾಟೆ ಆಗಿಲ್ಲ. ಆದರೆ ಇದಕ್ಕೆ ಮಾತ್ರ ಯಾಕೆ ಅಡ್ಡಿಪಡಿಸ್ತಾ ಇದ್ದಾರೆ ನನಗೇನು ಅರ್ಥ ಆಗ್ತಾ ಇಲ್ಲ. ಅದು ಹಿಂದೂಗಳ ಬೆಲೆ ಇಲ್ಲ.
ಗಣೇಶ ವಿಸರ್ಜನೆಯಲ್ಲಿ ಡಿಜೆಗೆ ಅನುಮತಿ ನೀಡದಿದ್ದಕ್ಕೆ ವಿಜಯನಗರ ಓಂ ಶಕ್ತಿ ಗಣಪತಿ ಮಂಡಲ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಪೊಲೀಸರೊಂದಿಗೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಕೊನೆಗೂ ಕೂಡ ಪ್ರತಿಭಟನೆ ಮಣಿದು ವಿಜಯನಗರ ಗಣೇಶ ವಿಸರ್ಜನೆಯಲ್ಲಿ ಡಿಜೆಗೆ ಅವಕಾಶವನ್ನು ಕೊಡಲಾಯಿತು. ಇದರ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡಕ್ಕೆ ಪ್ರಮೋದ್ ಮುತಾಲಿಕ್ ಎಕ್ಸ್ಕ್ಲೂಸಿವ್ ಆದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಮಾರಂಭವನ್ನ ಇವತ್ತು ಸಾವಿರಾರು ನಮ್ಮ ಭಕ್ತರನ್ನ ಕಾರ್ಯಕರ್ತರನ್ನ ರಸ್ತೆ ಮೇಲೆ ಕೂಡಿಸಿದ್ದು ಅವರಿಗೆ ಧಿಕ್ಕಾರ ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀನಿ. ಪೊಲೀಸ್ ಇಲಾಖೆಯವರು ಕೂಡ ಉದ್ದಟತನದಿಂದ ನಡ್ಕೊಳ್ತಾ ಇದ್ದಾರೆ. ಮುಸ್ಲಿಮರಿಗೆ ಒಂದು ಕಾನೂನು, ಹಿಂದೂಗಳಿಗೆ ಒಂದು ಕಾನೂನು ಅಂತನ್ನುವಂಥ ತೋರಿಸ್ತಾ ಇದ್ದಾರೆ. ಇತ್ತೀಚೆಗೆ ನಡೆದಂಥ ಈದ್ ಮಿಲಾದದಲ್ಲಿ ಡಿಜೆಗಳನ್ನು ಹಚ್ಚಿದ್ದಾರೆ, ದಾಖಲೆ ಇದೆ. ಆದರೆ ನಮ್ಮ ಹಿಂದೂ ಇದಕ್ಕೆ ಮಾತ್ರ ಮತ್ತು ಬೇರೆ ಬೇರೆ ಮಂಡಳಿಗಳಲ್ಲಿ ಬೇರೆ ಬೇರೆ ಸಾಕಷ್ಟು ಕೂಡ ಡಿಜೆ ಹಚ್ಚಿ ಶಾಂತವಾಗಿ ಹೋಗಿದ್ದಾರೆ, ಎಲ್ಲೂ ಗಲಾಟೆ ಆಗಿಲ್ಲ. ಆದರೆ ಇದಕ್ಕೆ ಮಾತ್ರ ಯಾಕೆ ಅಡ್ಡಿಪಡಿಸ್ತಾ ಇದ್ದಾರೆ ನನಗೇನು ಅರ್ಥ ಆಗ್ತಾ ಇಲ್ಲ. ಅದು ಹಿಂದೂಗಳ ಬೆಲೆ ಇಲ್ಲ. ಗಣೇಶ ವಿಸರ್ಜನೆಯಲ್ಲಿ ಡಿಜೆಗೆ ಅನುಮತಿ ನೀಡದಿದ್ದಕ್ಕೆ ವಿಜಯನಗರ ಓಂ ಶಕ್ತಿ ಗಣಪತಿ ಮಂಡಲ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಪೊಲೀಸರೊಂದಿಗೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಕೊನೆಗೂ ಕೂಡ ಪ್ರತಿಭಟನೆ ಮಣಿದು ವಿಜಯನಗರ ಗಣೇಶ ವಿಸರ್ಜನೆಯಲ್ಲಿ ಡಿಜೆಗೆ ಅವಕಾಶವನ್ನು ಕೊಡಲಾಯಿತು. ಇದರ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡಕ್ಕೆ ಪ್ರಮೋದ್ ಮುತಾಲಿಕ್ ಎಕ್ಸ್ಕ್ಲೂಸಿವ್ ಆದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಮಾರಂಭವನ್ನ ಇವತ್ತು ಸಾವಿರಾರು ನಮ್ಮ ಭಕ್ತರನ್ನ ಕಾರ್ಯಕರ್ತರನ್ನ ರಸ್ತೆ ಮೇಲೆ ಕೂಡಿಸಿದ್ದು ಅವರಿಗೆ ಧಿಕ್ಕಾರ ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀನಿ. ಪೊಲೀಸ್ ಇಲಾಖೆಯವರು ಕೂಡ ಉದ್ದಟತನದಿಂದ ನಡ್ಕೊಳ್ತಾ ಇದ್ದಾರೆ. ಮುಸ್ಲಿಮರಿಗೆ ಒಂದು ಕಾನೂನು, ಹಿಂದೂಗಳಿಗೆ ಒಂದು ಕಾನೂನು ಅಂತನ್ನುವಂಥ ತೋರಿಸ್ತಾ ಇದ್ದಾರೆ. ಇತ್ತೀಚೆಗೆ ನಡೆದಂಥ ಈದ್ ಮಿಲಾದದಲ್ಲಿ ಡಿಜೆಗಳನ್ನು ಹಚ್ಚಿದ್ದಾರೆ, ದಾಖಲೆ ಇದೆ. ಆದರೆ ನಮ್ಮ ಹಿಂದೂ ಇದಕ್ಕೆ ಮಾತ್ರ ಮತ್ತು ಬೇರೆ ಬೇರೆ ಮಂಡಳಿಗಳಲ್ಲಿ ಬೇರೆ ಬೇರೆ ಸಾಕಷ್ಟು ಕೂಡ ಡಿಜೆ ಹಚ್ಚಿ ಶಾಂತವಾಗಿ ಹೋಗಿದ್ದಾರೆ, ಎಲ್ಲೂ ಗಲಾಟೆ ಆಗಿಲ್ಲ. ಆದರೆ ಇದಕ್ಕೆ ಮಾತ್ರ ಯಾಕೆ ಅಡ್ಡಿಪಡಿಸ್ತಾ ಇದ್ದಾರೆ ನನಗೇನು ಅರ್ಥ ಆಗ್ತಾ ಇಲ್ಲ. ಅದು ಹಿಂದೂಗಳ ಬೆಲೆ ಇಲ್ಲ. ಗಣೇಶ ವಿಸರ್ಜನೆಯಲ್ಲಿ ಡಿಜೆಗೆ ಅನುಮತಿ ನೀಡದಿದ್ದಕ್ಕೆ ವಿಜಯನಗರ ಓಂ ಶಕ್ತಿ ಗಣಪತಿ ಮಂಡಲ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಪೊಲೀಸರೊಂದಿಗೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಕೊನೆಗೂ ಕೂಡ ಪ್ರತಿಭಟನೆ ಮಣಿದು ವಿಜಯನಗರ ಗಣೇಶ ವಿಸರ್ಜನೆಯಲ್ಲಿ ಡಿಜೆಗೆ ಅವಕಾಶವನ್ನು ಕೊಡಲಾಯಿತು. ಇದರ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡಕ್ಕೆ ಪ್ರಮೋದ್ ಮುತಾಲಿಕ್ ಎಕ್ಸ್ಕ್ಲೂಸಿವ್ ಆದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಮಾರಂಭವನ್ನ ಇವತ್ತು ಸಾವಿರಾರು ನಮ್ಮ ಭಕ್ತರನ್ನ ಕಾರ್ಯಕರ್ತರನ್ನ ರಸ್ತೆ ಮೇಲೆ ಕೂಡಿಸಿದ್ದು ಅವರಿಗೆ ಧಿಕ್ಕಾರ ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀನಿ. ಪೊಲೀಸ್ ಇಲಾಖೆಯವರು ಕೂಡ ಉದ್ದಟತನದಿಂದ ನಡ್ಕೊಳ್ತಾ ಇದ್ದಾರೆ. ಮುಸ್ಲಿಮರಿಗೆ ಒಂದು ಕಾನೂನು, ಹಿಂದೂಗಳಿಗೆ ಒಂದು ಕಾನೂನು ಅಂತನ್ನುವಂಥ ತೋರಿಸ್ತಾ ಇದ್ದಾರೆ. ಇತ್ತೀಚೆಗೆ ನಡೆದಂಥ ಈದ್ ಮಿಲಾದದಲ್ಲಿ ಡಿಜೆಗಳನ್ನು ಹಚ್ಚಿದ್ದಾರೆ, ದಾಖಲೆ ಇದೆ. ಆದರೆ ನಮ್ಮ ಹಿಂದೂ ಇದಕ್ಕೆ ಮಾತ್ರ ಮತ್ತು ಬೇರೆ ಬೇರೆ ಮಂಡಳಿಗಳಲ್ಲಿ ಬೇರೆ ಬೇರೆ ಸಾಕಷ್ಟು ಕೂಡ ಡಿಜೆ ಹಚ್ಚಿ ಶಾಂತವಾಗಿ ಹೋಗಿದ್ದಾರೆ, ಎಲ್ಲೂ ಗಲಾಟೆ ಆಗಿಲ್ಲ. ಆದರೆ ಇದಕ್ಕೆ ಮಾತ್ರ ಯಾಕೆ ಅಡ್ಡಿಪಡಿಸ್ತಾ ಇದ್ದಾರೆ ನನಗೇನು ಅರ್ಥ